ಬರೋಬ್ಬರಿ 3 ದಿನ ಆಯಿತು. ಎಲ್ಲರ ಪ್ರಶ್ನೆ ಒಂದೇ, ಈ ವಿಮಾನ ಪತನ ಹೇಗೆ ಆಯಿತು ಅಂತ ಹೇಳಿ. ಅದಕ್ಕೆ ವ್ಯಾಲಿಡ್ ರೀಸನ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಗೊತ್ತಾಗೋ ವಿಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಮುಖ್ಯವಾಗಿ ಈಗ ಸಾಂದರ್ಭಿಕ ಸಾಕ್ಷ್ಯಗಳು, ಆ ಸ್ಥಳದಲ್ಲಿ ಇರುವಂತಹ ಸಾಂದರ್ಭಿಕ ಸಾಕ್ಷ್ಯಗಳು ಹಾಳಾಗದಂತೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಿರ್ತೀರಿ, ಯೂಶುವಲಿ ಎಲ್ಲಾದರೂ ಮರ್ಡರ್ಗಳಾದರೆ ಮತ್ತೊಂದು ಮಗದೊಂದು ಆದರೆ ಕ್ರೈಮ್ ಸೀನ್ NTV ಡಿಸ್ಟ್ರಿಕ್ಟೆಡ್ ಅಂತ ಹಾಕ್ತಾರೆ. ಇಲ್ಲಿ ಸೀನ್ ಆಫ್ ಇನ್ಸಿಡೆಂಟ್, ಕ್ರ್ಯಾಶ್ ಸೈಟ್ ಅಂತ ಹಾಕಿ ಅಲ್ಲಿಯೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ವಿಮಾನ ದುರಂತ ಪ್ರದೇಶದಲ್ಲಿ ಸದ್ಯ ಬಿಗಿ ಭದ್ರತೆ. ದುರಂತದ ಸ್ಥಳಕ್ಕೆ ಯಾರನ್ನೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ವಿಮಾನ ಪತನವಾದ ಸ್ಥಳ ಹಾಗೂ ಸುತ್ತಮುತ್ತ ನಿಗಾ ವಹಿಸುವಂಥ ಕೆಲಸ ಆಗ್ತಾ ಇದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಯಾವಾಗ ಈ ವಿಮಾನ ಪತನ ಆಗುತ್ತೋ ಅವಾಗ ಬ್ಲ್ಯಾಕ್ ಬಾಕ್ಸ್ಗಳು ತುಂಬಾ ಸಹಕಾರಿಯಾಗುತ್ತೆ. ಏನಾಯಿತು, ವಿಮಾನ ಪತನ ಆಗೋದಕ್ಕೆ ಕಾರಣ ಏನು, ಲಾಸ್ಟ್ ಮೂಮೆಂಟಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂಥದ್ದನ್ನು ಈ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿರುವ ಹಿನ್ನೆಲೆ, ಈ ವಿಮಾನ ಪತನ ಆಗಿದ್ದು ಹೇಗೆ, ಏನು ಕಾರಣ, ಈ ಎಲ್ಲ ವಿಚಾರಗಳ ಬಗ್ಗೆ ದತ್ತಾಂಶಗಳು ಸಿಗುತ್ತೆ. ಹಾಗಿದ್ರೆ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿದೆ. ಸದ್ಯ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ಮೇಲೆ ಆದಂತಹ ಬೆಳವಣಿಗೆ ಏನು, ಆ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಬರೋಬ್ಬರಿ 3 ದಿನ ಆಯಿತು. ಎಲ್ಲರ ಪ್ರಶ್ನೆ ಒಂದೇ, ಈ ವಿಮಾನ ಪತನ ಹೇಗೆ ಆಯಿತು ಅಂತ ಹೇಳಿ. ಅದಕ್ಕೆ ವ್ಯಾಲಿಡ್ ರೀಸನ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಗೊತ್ತಾಗೋ ವಿಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಮುಖ್ಯವಾಗಿ ಈಗ ಸಾಂದರ್ಭಿಕ ಸಾಕ್ಷ್ಯಗಳು, ಆ ಸ್ಥಳದಲ್ಲಿ ಇರುವಂತಹ ಸಾಂದರ್ಭಿಕ ಸಾಕ್ಷ್ಯಗಳು ಹಾಳಾಗದಂತೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಿರ್ತೀರಿ, ಯೂಶುವಲಿ ಎಲ್ಲಾದರೂ ಮರ್ಡರ್ಗಳಾದರೆ ಮತ್ತೊಂದು ಮಗದೊಂದು ಆದರೆ ಕ್ರೈಮ್ ಸೀನ್ NTV ಡಿಸ್ಟ್ರಿಕ್ಟೆಡ್ ಅಂತ ಹಾಕ್ತಾರೆ. ಇಲ್ಲಿ ಸೀನ್ ಆಫ್ ಇನ್ಸಿಡೆಂಟ್, ಕ್ರ್ಯಾಶ್ ಸೈಟ್ ಅಂತ ಹಾಕಿ ಅಲ್ಲಿಯೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ವಿಮಾನ ದುರಂತ ಪ್ರದೇಶದಲ್ಲಿ ಸದ್ಯ ಬಿಗಿ ಭದ್ರತೆ. ದುರಂತದ ಸ್ಥಳಕ್ಕೆ ಯಾರನ್ನೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ವಿಮಾನ ಪತನವಾದ ಸ್ಥಳ ಹಾಗೂ ಸುತ್ತಮುತ್ತ ನಿಗಾ ವಹಿಸುವಂಥ ಕೆಲಸ ಆಗ್ತಾ ಇದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಯಾವಾಗ ಈ ವಿಮಾನ ಪತನ ಆಗುತ್ತೋ ಅವಾಗ ಬ್ಲ್ಯಾಕ್ ಬಾಕ್ಸ್ಗಳು ತುಂಬಾ ಸಹಕಾರಿಯಾಗುತ್ತೆ. ಏನಾಯಿತು, ವಿಮಾನ ಪತನ ಆಗೋದಕ್ಕೆ ಕಾರಣ ಏನು, ಲಾಸ್ಟ್ ಮೂಮೆಂಟಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂಥದ್ದನ್ನು ಈ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿರುವ ಹಿನ್ನೆಲೆ, ಈ ವಿಮಾನ ಪತನ ಆಗಿದ್ದು ಹೇಗೆ, ಏನು ಕಾರಣ, ಈ ಎಲ್ಲ ವಿಚಾರಗಳ ಬಗ್ಗೆ ದತ್ತಾಂಶಗಳು ಸಿಗುತ್ತೆ. ಹಾಗಿದ್ರೆ ಏನಾಗಿರಬಹುದು ಅನ್ನುವಂತಹ ಬರೋಬ್ಬರಿ 3 ದಿನ ಆಯಿತು. ಎಲ್ಲರ ಪ್ರಶ್ನೆ ಒಂದೇ, ಈ ವಿಮಾನ ಪತನ ಹೇಗೆ ಆಯಿತು ಅಂತ ಹೇಳಿ. ಅದಕ್ಕೆ ವ್ಯಾಲಿಡ್ ರೀಸನ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಗೊತ್ತಾಗೋ ವಿಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಮುಖ್ಯವಾಗಿ ಈಗ ಸಾಂದರ್ಭಿಕ ಸಾಕ್ಷ್ಯಗಳು, ಆ ಸ್ಥಳದಲ್ಲಿ ಇರುವಂತಹ ಸಾಂದರ್ಭಿಕ ಸಾಕ್ಷ್ಯಗಳು ಹಾಳಾಗದಂತೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಿರ್ತೀರಿ, ಯೂಶುವಲಿ ಎಲ್ಲಾದರೂ ಮರ್ಡರ್ಗಳಾದರೆ ಮತ್ತೊಂದು ಮಗದೊಂದು ಆದರೆ ಕ್ರೈಮ್ ಸೀನ್ NTV ಡಿಸ್ಟ್ರಿಕ್ಟೆಡ್ ಅಂತ ಹಾಕ್ತಾರೆ. ಇಲ್ಲಿ ಸೀನ್ ಆಫ್ ಇನ್ಸಿಡೆಂಟ್, ಕ್ರ್ಯಾಶ್ ಸೈಟ್ ಅಂತ ಹಾಕಿ ಅಲ್ಲಿಯೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ವಿಮಾನ ದುರಂತ ಪ್ರದೇಶದಲ್ಲಿ ಸದ್ಯ ಬಿಗಿ ಭದ್ರತೆ. ದುರಂತದ ಸ್ಥಳಕ್ಕೆ ಯಾರನ್ನೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ವಿಮಾನ ಪತನವಾದ ಸ್ಥಳ ಹಾಗೂ ಸುತ್ತಮುತ್ತ ನಿಗಾ ವಹಿಸುವಂಥ ಕೆಲಸ ಆಗ್ತಾ ಇದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ.
ಇನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಯಾವಾಗ ಈ ವಿಮಾನ ಪತನ ಆಗುತ್ತೋ ಅವಾಗ ಬ್ಲ್ಯಾಕ್ ಬಾಕ್ಸ್ಗಳು ತುಂಬಾ ಸಹಕಾರಿಯಾಗುತ್ತೆ. ಏನಾಯ್ತು, ವಿಮಾನ ಪತನ ಆಗೋದಕ್ಕೆ ಕಾರಣ ಏನು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂಥದ್ದನ್ನ ಈ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿರುವ ಹಿನ್ನೆಲೆ, ಈ ವಿಮಾನ ಪತನ ಆಗಿದ್ದು ಹೇಗೆ, ಏನು ಕಾರಣ, ಈ ಎಲ್ಲ ವಿಚಾರಗಳ ಬಗ್ಗೆ ದತ್ತಾಂಶಗಳು ಸಿಗುತ್ತೆ. ಹಾಗಿದ್ರೆ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿದೆ. ಸದ್ಯ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ಮೇಲೆ ಆದಂತಹ ಬೆಳವಣಿಗೆ ಏನು, ಆ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಬರೋಬ್ಬರಿ 3 ದಿನ ಆಯಿತು. ಎಲ್ಲರ ಪ್ರಶ್ನೆ ಒಂದೇ, ಈ ವಿಮಾನ ಪತನ ಹೇಗೆ ಆಯಿತು ಅಂತ ಹೇಳಿ. ಅದಕ್ಕೆ ವ್ಯಾಲಿಡ್ ರೀಸನ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಗೊತ್ತಾಗೋ ವಿಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಮುಖ್ಯವಾಗಿ ಈಗ ಸಾಂದರ್ಭಿಕ ಸಾಕ್ಷ್ಯಗಳು, ಆ ಸ್ಥಳದಲ್ಲಿ ಇರುವಂತಹ ಸಾಂದರ್ಭಿಕ ಸಾಕ್ಷ್ಯಗಳು ಹಾಳಾಗದಂತೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಿರ್ತೀರಿ, ಯೂಶುವಲಿ ಎಲ್ಲಾದರೂ ಮರ್ಡರ್ಗಳಾದರೆ, ಮತ್ತೊಂದು ಮುಗಿದೊಂದು ಆದರೆ ಕ್ರೈಮ್ ಸೀನ್ NTV ಡಿಸ್ಟ್ರಿಕ್ಟೆಡ್ ಅಂತ ಹಾಕ್ತಾರೆ. ಇಲ್ಲಿ ಸೀನ್ ಆಫ್ ಇನ್ಸಿಡೆಂಟ್, ಕ್ರ್ಯಾಶ್ ಸೈಟ್ ಅಂತ ಹಾಕಿ ಅಲ್ಲಿಯೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ವಿಮಾನ ದುರಂತ ಪ್ರದೇಶದಲ್ಲಿ ಸದ್ಯ ಬಿಗಿ ಭದ್ರತೆ. ದುರಂತದ ಸ್ಥಳಕ್ಕೆ ಯಾರನ್ನೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ವಿಮಾನ ಪತನವಾದ ಸ್ಥಳ ಹಾಗೂ ಸುತ್ತಮುತ್ತ ನಿಗಾ ವಹಿಸುವಂತ ಕೆಲಸ ಆಗ್ತಾ ಇದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಇನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಯಾವಾಗ ಈ ವಿಮಾನ ಪತನ ಆಗುತ್ತೋ ಅವಾಗ ಬ್ಲ್ಯಾಕ್ ಬಾಕ್ಸ್ಗಳು ತುಂಬಾ ಸಹಕಾರಿಯಾಗುತ್ತೆ. ಏನಾಯ್ತು, ವಿಮಾನ ಪತನ ಆಗೋದಕ್ಕೆ ಕಾರಣ ಏನು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂಥದ್ದನ್ನ ಈ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿರುವ ಹಿನ್ನೆಲೆ, ಈ ವಿಮಾನ ಪತನ ಆಗಿದ್ದು ಹೇಗೆ, ಏನು ಕಾರಣ, ಈ ಎಲ್ಲ ವಿಚಾರಗಳ ಬಗ್ಗೆ ದತ್ತಾಂಶಗಳು ಸಿಗುತ್ತೆ. ಹಾಗಿದ್ರೆ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿದೆ. ಸದ್ಯ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ಮೇಲೆ ಆದಂತಹ ಬೆಳವಣಿಗೆ ಏನು, ಆ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಅವಾಗ ಬ್ಲ್ಯಾಕ್ ಬಾಕ್ಸ್ಗಳು ತುಂಬಾ ಸಹಕಾರಿಯಾಗುತ್ತೆ. ಏನಾಯ್ತು, ವಿಮಾನ ಪತನ ಆಗೋದಕ್ಕೆ ಕಾರಣ ಏನು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂಥದ್ದನ್ನ ಈ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಈಗ ಸಿಕ್ಕಿರುವ